ಇನ್ನು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆ ಆರಂಭ ಆಗಿ ಈಗ ಸದ್ಯಕ್ಕೆ ಜಾಮಿಯಾ ಮಸೀದಿಯನ್ನ ಆ ಯಾತ್ರೆ ತಲುಪಿದೆ. ಈ ಹಿನ್ನೆಲೆ ಈ ಯಾತ್ರೆಯಲ್ಲಿ ಭಾಗಿಯಾದಂಥವರು ರಸ್ತೆಯಲ್ಲೇ ಕುಳಿತು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಸೇರಿರುವ ಹನುಮ ಭಕ್ತರು ಮಸೀದಿ ಬಳಿಯ ಸರ್ಕಲ್ ಅಲ್ಲಿ ಈಡ್ಗಾಯ ಬಡಿದಿದ್ದಾರೆ. ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಹನುಮ ಭಕ್ತರು ಈ ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಯಾತ್ರೆಯುದ್ದಕ್ಕೂ ಹನುಮ ಭಕ್ತರು ಶ್ರೀರಾಮನಾಮ ಜಪದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮಕ್ಕಳು ವೃದ್ಧರಾದಿಯಾಗಿ ಹನುಮ ಮಾಲಾ ಧಾರಣೆ ಮಾಡಿ ಈ ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಅವರಿಗೆ ಶ್ರೀರಂಗಪಟ್ಟಣದಲ್ಲಿ ಈಗ ಹಬ್ಬದ ವಾತಾವರಣ. ಇಡೀ ಶ್ರೀರಂಗಪಟ್ಟಣ ಕೇಸರಿಮಯ ಆಗಿದೆ. ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಈ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿಯ ಮುಂಭಾಗವನ್ನ ತಲುಪಿದೆ. ರಸ್ತೆಯಲ್ಲಿಯೇ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಮಸೀದಿ ಪಕ್ಕದಲ್ಲಿಯೇ ಈ ಸಂಕೀರ್ತನ ಯಾತ್ರೆ ಹಾದು ಹೋಗುತ್ತೆ. ಜಾಮಿಯಾ ಮಸೀದಿ ಸುತ್ತ ಪೊಲೀಸ್ ಬಿಗಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ. ಮಸೀದಿ ಕಡೆ ಹೋಗದಂತೆ KSRP ವಾಹನ ತಡೆಯುವಂತಹ ಕೆಲಸ ಮಾಡಿದೆ. ಮಸೀದಿ ಬಳಿಯೇ ನೂರಾರು ಪೊಲೀಸರ ಸರ್ಪಗಾವಲು ಕೂಡ ಇದೆ. ಸ್ಥಳದಲ್ಲಿಯೇ ಮಂಡ್ಯದ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಕೂಡ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಕೆಲಸ ಇದೆ. ಉದ್ದೇಶಪೂರ್ವಕವಾಗಿ ಸಂಕೀರ್ತನ ಯಾತ್ರೆಯನ್ನು ತಡಿಬೇಕು ಅನ್ನುವಂಥದ್ದಲ್ಲ, ಅಥವಾ ಇನ್ನೇನಾದರೂ ಮಾಡಬೇಕು ಅನ್ನುವಂಥ ಉದ್ದೇಶ ಅಲ್ಲ. ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗುವಂಥವರು ಮಸೀದಿಯ ಮುಂಭಾಗದಲ್ಲಿ ಹೋಗೋದು, ಅಲ್ಲೇನೋ ಅಚಾತುರ್ಯ ನಡೆಯೋದು ಅಥವಾ ಅಹಿತರ ಘಟನೆಗಳು ನಡೆಯೋದು ಅದಾಗಬಾರ್ದು ಅಂತ ಮುಂಜಾಗ್ರತಾ ಕ್ರಮವನ್ನ ಈಗ ಪೊಲೀಸರು ಕೈಗೊಳ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಮಸೀದಿಯ ಮುಂಭಾಗದಲ್ಲಿ ಹೆಚ್ಚು ಪೊಲೀಸರನ್ನ ಅಲ್ಲಿ ಭದ್ರತೆಗಾಗಿ ನಿಯೋಜಿಸಿದ್ದಾರೆ. ಸ್ವತಃ ಮಂಡ್ಯದ SP ಬಾಲದಂಡಿ ಅವರು ಕೂಡ ಈಗ ಸ್ಪಾಟ್ ಅಲ್ಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಕೊಲೀಗ ನಿಕೇಶ್ ಕೊಠಾರಿ ಈಗ ಸ್ಥಳದಿಂದಾನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಿಕೇಶ್, ಗಮನಿಸ್ತಾ ಇದ್ದೀವಿ, ಸಂಕೀರ್ತನ ಯಾತ್ರೆಗೆ ಅತ್ಯದ್ಭುತವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವರ ಉದ್ದೇಶ ಜಾಮಿಯಾ ಮಸೀದಿ ಅಲ್ಲ, ಅದು ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಿಯೇ ತೀರ್ತೀವಿ ಆಂಜನೇಯ ಸ್ವಾಮಿಯನ್ನ ಅನ್ನುವಂತಹದ್ದು. ಇದೇ ಉದ್ದೇಶ ಇಟ್ಕೊಂಡು ಯಾತ್ರೆ ಈಗ ಆರಂಭ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಏನು ನಡೀತಾ ಇದೆ ಸದ್ಯಕ್ಕೆ? ಖಂಡಿತ ಶ್ರೀಪಾದ್ ಪಾಟೀಲ್, ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ಹಿಂದೂ ಪರ ಸಂಘಟನೆಗಳು ಹಾಗೆ ಕಾರ್ಯಕರ್ತರು ಈ ಒಂದು ಜಾಮಿಯಾ ಮಸೀದಿಯ ಮುಂಭಾಗದಲ್ಲಿರುವಂಥ ವೃತ್ತದಲ್ಲಿ ಸೇರಿರುವಂಥದ್ದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಅಂತಲೇ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭರ್ಜರಿಯಾಗಿ ಈ ರ್ಯಾಲಿ ಸಾಗಿ ಬಂದಿರುವಂಥದ್ದು. ನಿಮಿಷಾಂಬ ದೇವಸ್ಥಾನದ ಮುಂಭಾಗದಿಂದ ಶುರುವಾಗಿರುವಂಥ ಈ ರ್ಯಾಲಿ ಈಗ ಎಲ್ಲಿ ಜಾಮಿಯಾ ಮಸೀದಿ ಇದೆ ಆ ಜಾಗ ನಮ್ಮದು, ಅಲ್ಲಿ ನಾವು ಈ ಹನುಮಂತನನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಮೂಡಲಬಾಗಿಲು ಆಂಜನೇಯ ಎನ್ನುವಂಥದ್ದು ಕೂಡ ಇವರ ಧ್ಯೇಯವಾಕ್ಯ ಹಾಗೆ ಘೋಷಣೆ ಕೂಡ ಆಗಿರುವಂಥ ಇವು ಕೂಡ ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಇಲ್ಲಿ ಹನುಮ ಮಾಲಧಾರಿಗಳು ದೊಡ್ಡ ಮಟ್ಟದಲ್ಲಿ ಭಜನೆಯನ್ನು ಮಾಡ್ತಾ ಇದ್ರೆ ಜೈ ಘೋಷ, ಜೈ ಹನುಮಾನ್ ಹಾಗೆ ಜೈ ಶ್ರೀರಾಮ್ ಎನ್ನುವಂತ ಘೋಷಣೆ ನೀವು ಕೂಡ ಗಮನಿಸ್ತಾ ಇರ್ಬೋದು. ಒಂದ್ ಕಡೆಯಲ್ಲಿ ಎಲ್ಲರೂ ಕೂಡ ದೊಡ್ಡವರಿಂದ ಇದ್ದು ಮಕ್ಕಳಿಂದ ಇದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಒಂದೇ ವಾಕ್ಯ ಜೈ ಶ್ರೀರಾಮ್ ಜೈ ಘೋಷಣೆಯನ್ನು ಕೂಡ ಮೊಳಗ್ತಾ ಇರುವಂತದ್ದು ನೀವು ಕೂಡ ಕಂಪ್ಲೀಟ್ ಆಗಿ ಗಮನಿಸ್ತಾ ಇರಬಹುದು. ಜೈ ಶ್ರೀರಾಮ್ ಜೈ ಘೋಷಣೆಯೊಂದಿಗೆ ಸಾಗಿ ಬಂದಿರುವಂತದ್ದು ನಿಮಿಷಾಂಬ ದೇವಿ ಟೆಂಪಲ್ ಇಂದ ಅಲ್ಲಿ ಸಮಾರಂಭ ಎಲ್ಲ ಮುಗಿದಾದ ನಂತರ ಈಗ ಶ್ರೀರಂಗನಾಥ ಟೆಂಪಲ್ಗೆ ಬಂದಿರುವಂತದ್ದು. ಇಲ್ಲಿ ವ್ರತವನ್ನ ಮಾಡಿ ಇಷ್ಟು ದಿವಸ ಏನು ವ್ರತವನ್ನ ಮಾಡಿರ್ತಾರೆ ಆ ವ್ರತ ಎಲ್ಲವೂ ಕೂಡ ಫಲಪ್ರತಿಯಾಗಿ ಈಗಾಗಲೇ ಇವರು ಆ ಮೆರವಣಿಗೆಯನ್ನ ಮಾಡ್ಕೊಂಡು ಬರ್ತಾರೆ. ಈ ಜಾಮಿಯಾ ಮಸೀದಿ ಇರುವಂತಹ ಜಾಗ ನಮ್ದು, ಅಲ್ಲಿ ಮೂಡಲ ಆಂಜನೇಯ ದೇವಿ ಟೆಂಪಲ್ ಅನ್ನು ನಾವು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋಂತ ಹೇಳ್ತಾ ಇರುವಂತದ್ದು. ನಾನು ಕೂಡ ಅವ್ರನ್ನ ಮಾತಾಡ್ತೀನಿ. ಈ ಈಗ ಒಂದು ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡಿದ್ರು, ಅದರ ಉದ್ದೇಶ ಏನಿದೆ ಸರ್? ನೋಡಿ, ಆ ಮಂದಿರ ಅದು ಹಿಂದೂಗಳದು,
ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ಎಷ್ಟು ದಿವಸದ ವ್ರತ ಇದು? ಎಷ್ಟು ದಿವಸದಿಂದ ಈ ವ್ರತವನ್ನ ಮಾಡ್ಕೊಂಡು ಬಂದಿರುವಂತ ನೀವು? ನಾವು ಸತತ 9 ದಿನಗಳಿಂದ ವ್ರತ ಮಾಡ್ಕೊಂಡು ಬರ್ತಾ ಇದೀವಿ. ಬೆಳಗ್ಗೆ ಕಾವೇರಿ ನದಿ ಸ್ನಾನ, ಸಂಜೆ ಸೂರ್ಯ ಮುಳುಗಿದ ಮೇಲೆ ಕಾವೇರಿ ನದಿ ಸ್ನಾನ, ಹನುಮಾನ್ ಚಾಲಿಸ್ ಹೇಳುವಂತದ್ದು, ಮತ್ತೆ ಭಜನೆ ಮಾಡುವಂತದ್ದು, ಇದನ್ನ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ ಪ್ರತಿ ವರ್ಷನೂ. ಏನ್ ಸಂಕಲ್ಪ ಇಟ್ಕೊಂಡಿದ್ರ ಈ ಒಂದು? ಸರ್, ಮೂಡಲ ಬಾಗಿಲು ಹನುಮಂತ ಸ್ವಾಮಿ ಇಲ್ಲಿ ಮತ್ತೆ ಬಂದು ಕೂತ್ಕೋಬೇಕು. ಇದು ಹಿಂದೂಗಳಿಗೆ ದೊರಕುವಂತದ್ದು. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅದೆಲ್ಲ ಸಫಲ ಆಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಮಸೀದಿಗಳು ಮಂದಿರವಾಗಿ ಕನ್ವರ್ಟ್ ಆಗ್ತಾ ಇದಾವೆ. ಆದರೆ ಕರ್ನಾಟಕದಲ್ಲಿ ಯಾವ ಮಂದಿರಗಳಲ್ಲೂ ಕೂಡ ಮಸೀದಿಗಳು ಏನ್ ನಮಗೆ ಅನ್ಯಾಯ ನಡೀತಾ ಇದೆ ಇದನ್ನು ಕೇಳುವಂಥವ್ರು ಯಾರು ಇಲ್ಲ. ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಕೇಳೋರು ಯಾರು? ನಾವು ಹಿಂದೂಗಳೇ ಬರಬೇಕು ಮುಂದಕ್ಕೆ, ಬೇರೆ ಯಾರು ಬರಲ್ಲ. ಓಕೆ, ಈಗಾಗಲೇ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಈ ಒಂದು ಪ್ರತಿಭಟನೆ ಇದು ರ್ಯಾಲಿ ಸಾಕೊಂಡು ಬಂದಿರುವಂತದ್ದು. ಇವರಿಗೂ ಹೇಳ್ತಾ ಇರುವಂತದ್ದು, ನಾವು ಮತ್ತೆ ಈ ಜಾಮಿಯಾ ಮಸೀದಿ ಏನಿದೆ ಆ ಪ್ರದೇಶ ನಮ್ದು, ಅಲ್ಲಿ ನಾವು ಮತ್ತೆ ಈಗ ಮೂಡಲಬಾಗಿಲು ಹನುಮಂತನ ಮತ್ತೆ ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಒಂದು ನಿಲುವನ್ನ ಇಟ್ಕೊಂಡು ಈ ದೊಡ್ಡ ಮಟ್ಟದ ರ್ಯಾಲಿಯನ್ನ ಮಾಡ್ಕೊಂಡು ಬಂದಿದ್ವಿ. ಇದರ ಉದ್ದೇಶ ಹಾಗೆ ಕಟ್ಟುವವಲ್ಲ ಕಟ್ಟುವವ ರಾಮನ ಪಾದದ ಮೇಲಾಡ, ರಾಮನ ಪಾದದ ಮೇಲಾಡ ಮಂದಿರವನ್ನೇ ಕಟ್ಟುವೆವು. ನೋಡಿ, ಈ ಮೇಲ್ಗಡೆ ಗುಂಬಸ್ ಬಿಟ್ರೆ ಒಂದೊಂದು ಕಲ್ಲು ಹೇಳುತ್ತೆ ಅದು ಹನುಮನ ದೇವಸ್ಥಾನ ಅಂತ. ಆದರೆ ಈ ಸರ್ಕಾರಗಳು ಯಾವುದೇ ಬರಲಿ ಅವಕ್ಕೆ ಕಣ್ಣು ಕಾಣ್ತಾ ಇಲ್ಲ. ನಾವು ಹಿಂದೂಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂದರೆ ಒಂದೊಂದು ಕಲ್ಲು ಹೇಳ್ತಾ ಇದೆ ಆಂಜನೇಯನ ದೇವಸ್ಥಾನ ಅಂತ. ಇದನ್ನ ನಾವು ನ್ಯಾಯಾಲಯದ ಮುಖಾಂತರನೇ ನ್ಯಾಯವಾಗೇನೆ ನಾವು ಪಡ್ಕೋತೀವಿ. ಜೈ ಶ್ರೀರಾಮ್. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಂವಿಧಾನ ಎನ್ನುವಂಥದ್ದು ಇರುತ್ತೆ. ಒಂದ್ ಲೆಕ್ಕದಲ್ಲಿ ನೀವು ಈಗ ಮಾಡ್ತಾ ಇದ್ರಿ ರ್ಯಾಲಿ, ಓಕೆ. ಇನ್ನೊಂದ್ ಕಡೆಯಲ್ಲಿ ಕೇಸ್ ಕೂಡ ಹಾಕಿದಿರಿ. ಈಗ ಅದು ಯಾವ ರೀತಿಯಾಗಿ ಪ್ರೊಸೆಸ್ ಅಲ್ಲಿ ಇದೆ? ಅದಕ್ಕೆ ಹೇಳೋದು, ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು. ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಕಲನ ಮಾಡಿ, ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಕಲನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ನಾವು ತಕ್ಕ ಉತ್ತರ ಕೊಟ್ಟು ಉತ್ಕಲನ ಮಾಡಿಸಿ ನಾವು ಇದೇ ಜಾಗದಲ್ಲಿ ತಿರ್ಗಾ ಹನುಮನ ಶ್ರೀರಾಮಚಂದ್ರನ ಭಕ್ತ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಜೈ ಶ್ರೀರಾಮ್. ಇದು ಸಂಕಲ್ಪ ಆಗಿರುವಂತದ್ದು. ಶ್ರೀಪಾದ್ ಪಾಟೀಲ್ ಈಗಾಗಲೇ ಸಾಕಷ್ಟು ಜನರು ಕೂಡ ಹಿಂದೂ ಪರ ಕಾರ್ಯಕರ್ತರು ಇರ್ಬೋದು ಅಥವಾ ಹಿಂದೂ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನಾವು ಕೂಡ ಗಮನಿಸ್ತಾ ಇರ್ಬೋದು. ಈ ವೃತ್ತದಲ್ಲಿ ಈಗ ದೊಡ್ಡ ಮಟ್ಟದ ಭಜನೆಯನ್ನ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್ ಜೈ ಘೋಷ ಕೂಡ ಮೊಳಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಟ್ಟುವೆವು ಹನುಮಂತನ ಗುಡಿಯನ್ನು ಕಟ್ಟುವೆ. ನಾನು ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀರಿ. ಇಲ್ಲಿ ಈಗಾಗಲೇ ಸಹಸ್ರಾರು ಹನುಮಂತನ ಬಾಲ ಯಾವ ರೀತಿಯಾಗಿದೆ, ಅದೇ ತರ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರ್ಬೋದು. ಬಂಟಿಂಗ್ ಇರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಫ್ಲೆಕ್ಸ್ ಕೂಡ ಇಲ್ಲಿ ರಾರಾಜಿಸ್ತಾ ಇದೆ. ಎಲ್ಲರ ಸಂಕಲ್ಪ, ಎಲ್ಲರ ಘೋಷವಾಕ್ಯ ಎಲ್ಲವೂ ಕೂಡ ಒಂದಾಗಿರುವಂತದ್ದು. ಮತ್ತೆ ನಾವು ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಇವರ ದೊಡ್ಡ ನಿಲುವಾಗಿರುವಂತದ್ದು. 9 ದಿವಸ ವ್ರತವನ್ನ ಮಾಡಿಬಿಟ್ಟು ಇವರು ಇಲ್ಲಿ ಬರ್ತಾರೆ. ಆ ವ್ರತ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಇವತ್ತು ಬಂದು ಶ್ರೀರಂಗನಾಥ ಟೆಂಪಲ್ ಅಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಈ ಮಾಲೆಗಳನ್ನ ಇವರು ಕಳಿಸುತ್ತಾರೆ. ಮತ್ತೆ ಮಾತನಾಡ್ತೀನಿ ಇವ್ರನ್ನ. ನೋಡಿ, ಸಣ್ಣ ಮಕ್ಕಳು ಎಲ್ಲ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ, ಹನುಮ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿರುವ ಸಹಸ್ರಾರು ಭಕ್ತರು ಜಯಘೋಷಗಳನ್ನು ಮೊಳಗಿಸ್ತಾ ಇದ್ದಾರೆ. ಇದು ಜಾಮಿಯಾ ಮಸೀದಿ ಅಲ್ಲ, ಹನುಮ ಮಂದಿರ, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ 500 ವರ್ಷಗಳ ಇತಿಹಾಸ ಇದೆ. ವಿಜಯನಗರ ಸಾಮ್ರಾಜ್ಯದ ದೊರೆಗಳು
ಮೈಸೂರು ರಾಜವಂಶಸ್ಥರು, ದಳವಾಯಿ ದೊಡ್ಡಯ್ಯನವರು ಇವರೆಲ್ಲರೂ ಕೂಡ ಈ ಮಂದಿರವನ್ನು ಪೋಷಿಸಿದರು. ಇಲ್ಲಿ ಮೂಡ್ಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಲ್ಲಿ ಸ್ತಂಭ ಇದೆ, ಸ್ತೂಪ ಇದೆ, ನಾಗಮುದ್ರಿಕೆ ಇದೆ, ಕಮಲದ ಹೂವು ಇದೆ, ಕಲ್ಯಾಣಿ ಇದೆ. ಇಷ್ಟೆಲ್ಲ ಇದ್ದಾಗ ಇದು ಮಸೀದಿ ಹೇಗಾಗುತ್ತೆ ಅನ್ನೋದು ಇವರ ಪ್ರಶ್ನೆ. ಹೀಗಾಗಿ ಇದು ಮಂದಿರ, ಅಲ್ಲಿ ಹನುಮನ ಪ್ರತಿಷ್ಠಾಪನೆ ಮಾಡಿಯೇ ತೀರ್ತೀವಿ ಅಂತ ಘೋಷವಾಕ್ಯಗಳನ್ನು ಮೊಳಗಿಸ್ತಾ ಇದ್ದಾರೆ.